ಹಾಯ್ ಎಲ್ರಿಗೂ ಹೇಗಿದ್ದೀರಾ? ಬನ್ನಿ ಇವತ್ತು ತುಂಬಾನೇ ಸಿಂಪಲ್ ಅಂಡ್ ಟೇಸ್ಟಿಯಾಗಿ ಒಬ್ಬಟ್ಟು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ತುಂಬಾ ಜನಕ್ಕೆ ಒಬ್ಬಟ್ಟು ಮಾಡೋದಂದ್ರೆ ತುಂಬಾ ಕಷ್ಟ ಅಂದ್ಕೊಳ್ತಾರೆ. ಅಂಥವ್ರಿಗೋಸ್ಕರ ಈ ವಿಡಿಯೋ. ಮೊದಲಿಗೆ ಸ್ಟವ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಳ್ಳೋಣ. ನಿಮಗೆ ರಸಮ್ ಎಷ್ಟು ಬೇಕಾಗುತ್ತೋ ಅಷ್ಟಕ್ಕೆ ತಕ್ಕಂಗೆ ನೀರನ್ನ ಇಟ್ಕೋಬೇಕಾಗುತ್ತೆ. ಹಾಗೆ ಒಂದು ಗ್ಲಾಸಲ್ಲಿ 1 ಗ್ಲಾಸ್ ಆಗೋಷ್ಟು ತೊಗರಿಬೇಳೆನ ತೊಗೊಂಡು ನೀಟಾಗಿ ತೊಳೆದುಬಿಟ್ಟು ಇಟ್ಕೊಂಡಿದ್ದೀನಿ. ನೋಡಿ ಆಲ್ರೆಡಿ ನೀರು ಕಾದಿದೆ. ಹುಣಸೆಹಣ್ಣನ್ನ ತೊಳೆದ್ಬಿಟ್ಟು ಆ ಬಿಸಿನೀರನ್ನ ಸ್ವಲ್ಪ ಹುಣಸೆಹಣ್ಣಿಗೆ ಹಾಕ್ಬಿಟ್ಟು ಸೈಡ್ ಇಟ್ಕೊಂಡ್ರೆ ರಸಮ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಈಗ ಕಾದಿರೋಂಥ ನೀರಿಗೆ ತೊಳೆದಿಟ್ಟಿರೋಂಥ ತೊಗರಿಬೇಳೆನ ಹಾಕ್ಕೊಳ್ಳೋಣ. ಅದೊಂದು ಕುದಿ ಬರೋವರೆಗೂ ಇದ್ದು ನಂತರ ನಾವು ಇದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೋಬೇಕಾಗತ್ತೆ. ಕನಕ ಮಾಡಲಿಕ್ಕೆ ಈಗ ನಾವು ಮೈದಾ ಹಿಟ್ಟನ್ನ ಹಾಕ್ಕೊಳ್ಳೋಣ. ನೋಡಿ ಈಗ ಉಕ್ಕು ಬರ್ತಿದೆಯಲ್ಲ, ಈ ಟೈಮಲ್ಲಿ ನಾವು 1 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡ್ರೆ ಬೇಳೆನೂ ಚೆನ್ನಾಗಿ ಬೇಯುತ್ತೆ. ಹಾಗೆ ಉಕ್ಕು ಬರ್ದಿರ ತಡ್ಕೊಳುತ್ತೆ. ಬೇಕಾದ್ರೆ ಆಯಿಲ್ ಸಹ ಹಾಕೋಬಹುದು. ನಾವು ಒಬ್ಬಟ್ಟು ಮಾಡೋದ್ರಿಂದ ತುಪ್ಪ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ನೋಡಿ 1 ಪಿಂಚ್ ಆಗೋಷ್ಟು ಸಾಲ್ಟ್, 1 ಪಿಂಚ್ ಆಗೋಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಮೊದಲಿಗೆ ನೀರು ಹಾಕೊಂಡು ನೀಟಾಗಿ ಕಲಿಸ್ಕೊಂಬಿಡೋಣ. ನಾರ್ಮಲ್ ವಾಟರ್, ಇದು ಬಿಸಿನೀರಲ್ಲ, ನಾರ್ಮಲ್ ವಾಟರ್ನ ಹಾಕೊಂಡು ನೀಟಾಗಿ ಈ ರೀತಿ ಕಲಿಸ್ಕೊಂಡು ನೋಡಿ. ಅದಕ್ಕೆ ಕಲಿಸ್ಕೊಂಡ ನಂತರ ಒಂದು 3 ರಿಂದ 4 ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊಳ್ಳೋಣ. ಆಯಿಲ್ ಬಂದು ಯಾವುದೇ ರೀತಿ ಕಾಯಿಸಿರೋ ಆಯಿಲು ಅಥವಾ ಕರ್ದಿರೋ ಆಯಿಲ್ನ ಹಾಕೋಬಾರ್ದು. ನೀಟಾಗಿರೋ ಆಯಿಲ್ನ ಹಾಕ್ಕೋಬೇಕಾಗತ್ತೆ. ಈ ರೀತಿ ಆಯಿಲ್ ಹಾಕೊಂಡು ನೀಟಾಗಿ ಕಲಿಸ್ಬಿಟ್ಟು 1 ಅವರ್ ಇದನ್ನ ಬಿಡಬೇಕು. ಇದು ಚೆನ್ನಾಗಿ ನೆನಿಬೇಕಾಗುತ್ತೆ. ನೆಂದ ನಂತರ ನಾವು ಇದನ್ನ ಒಬ್ಬಟ್ಟು ಮಾಡ್ಕೊಳ್ಳೋಣ. ಈಗ ಒಬ್ಬಟ್ಟಿಗೆ ಬೇಕಾಗಿರೋಂಥ ಬೆಲ್ಲ ಮತ್ತು ಕೊಬ್ಬರಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಬೆಲ್ಲನ ನೀಟಾಗಿ ಕುಟ್ಬಿಟ್ಟು ನಾವೇನು ಒಂದು ಗ್ಲಾಸ್ ಬೇಳೆ ತೊಗೊಂಡಿದ್ವಿ, ಅದರಲ್ಲಿ 3/4 ಗ್ಲಾಸ್ ಬೆಲ್ಲನ ಹಾಕ್ಕೊಂಡ್ರೆ ಕರೆಕ್ಟಾಗಿರುತ್ತೆ. ಸ್ವಲ್ಪ ಸ್ವೀಟ್ ಹೆಚ್ಚಿಗೆ ತಿನ್ನೋರು ಬೇಕಾದ್ರೆ ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೋಬೋದು. ಹಾಗೆಯೇ ಒಂದು ಸ್ವಲ್ಪ ಕೊಬ್ಬರಿನ ಒಂದು ಅರ್ಧ 3/4 ಗ್ಲಾಸ್ ಕೊಬ್ಬರಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಏಲಕ್ಕಿ. ನೋಡಿ ಈಗ ಬೇಳೆನೂ ಸಹ ಚೆನ್ನಾಗಿ ಬೆಂದಿದೆ. ಈಗ ನೀಟಾಗಿ ಫಿಲ್ಟರ್ ಮಾಡ್ಕೊಂಡು ನೀರೆಲ್ಲ ಸ್ವಲ್ಪನೂ ನೀರು ಇಲ್ದಿರೋ ಫಿಲ್ಟರ್ ಮಾಡಿಕೊಂಡು ನಂತರ ಅದೇ ಪಾತ್ರೆಗೆ ಬೇಳೆನ ಹಾಕ್ಕೊಂಡು ಬೆಲ್ಲ, ಬೇಳೆ, ಏಲಕ್ಕಿ, ತೆಂಗಿನಕಾಯಿ ತುರಿ ಎಲ್ಲ ಹಾಕ್ಕೊಂಡು 5 ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕು. ಬೆಲ್ಲದ ಜೊತೆ ಚೆನ್ನಾಗಿ ಬೇಳೆ ಬೇಯೋದ್ರಿಂದ ಒಬ್ಬಟ್ಟು ಅನ್ನೋದು ಬೇಗ ಕೆಡಲ್ಲ. ಹಾಗಾಗಿ ಒಂದು 5 ನಿಮಿಷ ಬೇಯಿಸ್ಕೊಂಡು ನಂತರ ಇದನ್ನ ತೆಗೆದು ಸೈಡ್ ಇಟ್ಕೊಂಡು ಲೈಟಾಗಿ ಬಿಸಿ ಇರುವಾಗ ನೋಡಿಕೊಂಡು ನಾವು ಇದನ್ನು ರುಬ್ಕೋಬೇಕು. ತುಂಬ ಬಿಸಿ ಇರುವಾಗ ಹಾಕಿದ್ರೆ ರುಬ್ಕೊಳಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ತಣ್ಣಗಾದ ನಂತರ ರುಬ್ಬಿ ಇಟ್ಕೋಬೇಕತ್ತೆ. ನೋಡಿ ಈಗ ಹೂರ್ಣ ಅನ್ನೋದು ರೆಡಿ ಆಯಿತು. ಈ ಥರ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿ ಇಟ್ಕೊಂಡ್ಬಿಟ್ಟು ನಂತರ ನಾವು ಇದನ್ನ ನೋಡಿ ಸ್ವಲ್ಪ ಹೂರ್ಣ ತಗೊಂಡು ಬೇಳೆ ನೀರೇನಿತ್ತು ಆ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡ್ರೆ ರಸಮ್ ಅನ್ನೋದು ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಒಂದು 10 ರಿಂದ 15 ರೂಪಾಯಿ ಬೆಳ್ಳುಳ್ಳಿನ ನೀಟಾಗಿ ಜಜ್ಜಿಟ್ಕೊಳ್ಳೋಣ. ಬೆಳ್ಳುಳ್ಳಿ ಅನ್ನೋದು ಕಾಣಿಸ್ಕೋಬಾರ್ದು, ಆ ಲೆವೆಲ್ಗೆ ನೀಟಾಗಿ ಜಜ್ಜಿಟ್ಕೋಬೇಕು. ಆ ರೀತಿ ಜಜ್ಜೋದ್ರಿಂದ ರಸಮ್ ಅನ್ನೋದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ. ಹಾಗೆಯೇ ಒಂದು 2 ರಿಂದ 3 ಸ್ಪೂನ್ ಆಗೋಷ್ಟು ಜೀರಿಗೆ, 1 ಸ್ಪೂನ್ ಆಗೋಷ್ಟು ಮೆಣಸು. ಜೀರಿಗೆ ಅನ್ನೋದು ಜಾಸ್ತಿ ಇರಬೇಕು, ಮೆಣಸು ಅನ್ನೋದು ಕಮ್ಮಿ ಇರಬೇಕು ಈ ರಸಮ್ಗೆ. ಆವಾಗಲೇ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಇದನ್ನ ಪುಡಿ ಮಾಡಿ ಇಟ್ಕೊಂಡ್ಬಿಡೋಣ. ನೋಡಿ ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅದ್ರ ಜೊತೆಗೆ ಒಣಮೆಣಸಿನಕಾಯಿನೂ ಸಹ ಇಟ್ಕೊಂಡಿದ್ದೀನಿ. ರಸಮ್ಗೆ ಬೇಕಾಗಿರೋಂಥ ಪದಾರ್ಥಗಳು ಕರಿಬೇವು, ಕೊತ್ತಂಬರಿ, ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಅನ್ನೋದು ಹೆಚ್ಚಿಗೆ ಹಾಕ್ಕೋಬೇಕು ಈ ರಸಮ್ಗೆ. ಹಾಗೆ 1 ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿ. ನಾನು ತುಂಬ ನೀರು ಥರ ಮಾಡ್ಕೊಳ್ತಾ ಇದ್ದೀನಿ ರಸಮ್ನ. ಇದನ್ನು ಕುಡಿಲಿಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಆಯಿಲ್ ಕಾದ ನಂತರ ಸಾಸಿವೆ ಹಾಕಿ ನಂತರ ಜಜ್ಜಿರೋಂಥ ಬೆಳ್ಳುಳ್ಳಿ ಹಾಕ್ಕೊಂಡು ಕರಿಬೇವು, ಒಣಮೆಣಸಿನ್ಕಾಯಿ ಹಾಗೆಯೇ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಪುಡಿ ಮಾಡಿ ಇಟ್ಕೊಂಡಿರೋಂಥ ಜೀರಿಗೆ ಮತ್ತು ಮೆಣಸಿನ ಪುಡಿ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಎಲ್ಲವೂ ಮಾಡ್ಕೋಬೇಕಾಗುತ್ತೆ. ಜೀರಿಗೆ ಮೆಣಸು ಹಾಕಾದ್ಮೇಲೆ ತುಂಬ ಹೊತ್ತು ಅದನ್ನ ಫ್ರೈ ಮಾಡ್ಬೋದು, ಕಹಿ ಬರುತ್ತೆ. ಹಾಗಾಗಿ ನಂತರ ಹುಣಸೆಹಣ್ಣು ರಸ ಹಾಕ್ಕೊಂಡು ಹುಣಸೆಹಣ್ಣು ಚೆನ್ನಾಗಿ ಕುದಿ ಬಂದ ನಂತರನೇ ನಾವು ಬೇಳೆ ನೀರನ್ನ ಹಾಕ್ಕೋಬೇಕಾಗತ್ತೆ. ಬೇಳೆ ನೀರು ಹಾಕ್ಕೊಂಡು ಸ್ವಲ್ಪ ಹಸಿ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕುದಿಸ್ಕೊಂಡ್ರೆ ನಿಮಗೆ ಬೇಳೆ ರಸಮ್ ರೆಡಿ ಆಗುತ್ತೆ. ಇದು ಕುಡಿಯೋ ಥರ ಇರುತ್ತೆ. ನೋಡಿ ಈ ರೀತಿ ತೆಳ್ಳಕ್ಕಿರುತ್ತೆ, ಬಟ್ ಟೇಸ್ಟಿಯಾಗಿರುತ್ತೆ. ಕರೆಕ್ಟಾಗಿ ಉಪ್ಪು ಖಾರ ಹಾಕಿ ಮಾಡಿದ್ರೆ ರಸಮನ್ನು ತುಂಬಾ ಚೆನ್ನಾಗಿರುತ್ತೆ. ನಮಗೆ ಈ ರೀತಿ ಮಾಡಿದ್ರೆ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಈಗ ಒಬ್ಬಟ್ಟು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ನೋಡಿ ಕನಕ ಕೂಡ 1 ಅವರ್ ಚೆನ್ನಾಗಿ ನೆಂದಿದೆ. ಈಗ ನೀಟಾಗಿರೋ ಆಯಿಲ್ನ ಕರಿದಿರೋಂಥ ಆಯಿಲ್ನ ತೊಗೊಂಡು ಪೇಪರ್ ಮೇಲೆ ಸ್ಪ್ರೆಡ್ ಮಾಡಿಕೊಂಡು, ನಿಮ್ಗೇನಾದರೂ ಈ ಥರ ಪೇಪರಲ್ಲಿ ಕಿತ್ತೋಗುತ್ತೆ ಅಂದರೆ ಒಬ್ಬಟ್ಟು ಮಾಡಲಿಕ್ಕೆ ಸಪ್ರೇಟ್ ಪೇಪರ್ ಸಿಗುತ್ತೆ. ಅದಕ್ಕೆ ಈ ರೀತಿ ಕನಕನ ಇಟ್ಕೊಂಡು ಆಯಿಲ್ ಅನ್ನೋದು ಹೆಚ್ಚಿಗೆ ಹಾಕ್ಕೋಬೇಕು. ಪೇಪರ್ ಮೇಲೆ ಆಗಲಿ ಕನಕದ ಮೇಲೆ ಆಗಲಿ ಹೆಚ್ಚಿಗೆ ಹಾಕ್ಕೊಂಡು ನಾವು ಒಬ್ಬಟ್ಟನ್ನ ತಟ್ಟೋದ್ರಿಂದ ಒಬ್ಬಟ್ಟು ಅನ್ನೋದು ಸಾಫ್ಟಾಗಿ ಕ್ರಿಸ್ಪಿಯಾಗಿ ಎಲ್ಲೂ ಕಿತ್ತೋಗದೆ ಬರುತ್ತೆ. ಒಬ್ಬಟ್ಟು ತಟ್ಟುವಾಗ ಮಧ್ಯದಲ್ಲಿ ಕೈಯಲ್ಲಿ ಡಿಪ್ ಮಾಡಿಕೊಂಡು ಆಯಿಲಲ್ಲಿ ಇದನ್ನ ತಟ್ಕೋಬೇಕಾಗುತ್ತೆ. ಆವಾಗಲೇ ಸಾಫ್ಟಾಗಿ ನೀಟಾಗಿ ಬರುತ್ತೆ. ಆಯಿಲ್ ಅನ್ನೋದು ಹೆಚ್ಚಿಗೆ ಹಾಕ್ಕೊಂಡ್ರೆ ಒಬ್ಬಟ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಹೆಂಚು ಕದಿ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಹೆಂಚಿನ ಮೇಲೆ ಯಾವಾಗ ನಾವು ತಟ್ಟಿಟ್ಕೊಂಡಿರೋಂಥ ಒಬ್ಬಟ್ಟನ್ನ ಹಾಕ್ಕೊಳ್ಳೋಣ. ಕೆಲವರಿಗೆ ಮೇಯ್ನ್ ಬರೋದು ನೋಡಿ ಈ ರೀತಿ ತೆಗಿಯುವಾಗ ಕಿತ್ತೋಗುತ್ತೆ.
ಸೊ ಅಂಥವ್ರು ಬಾಳೆ ಎಲೆ ಮೇಲೆ ತಟ್ಕೋಬೋದು, ಅಥವಾ ಒಬ್ಬಟ್ಟು ಮಾಡಲಿಕ್ಕೆ ಸಪ್ರೇಟ್ ಒಂದು ಸಿಗುತ್ತೆ ಕವರು, ಅದನ್ನ ತಂದು ಕೂಡ ನೀವು ಮಾಡ್ಕೋಬೋದು. ಇಲ್ಲ ಅಂದ್ರೆ ಇದೇ ಪೇಪರ್ ಏನಿದೆ ಅದಕ್ಕೆ ಸ್ವಲ್ಪ ಆಯಿಲ್ ಅನ್ನೋದು ಹೆಚ್ಚಿಗೆ ಹಾಕ್ಕೊಂಡು ಮಾಡಿದ್ರೆ ಕಿತ್ತೋಗೋದಿಲ್ಲ, ನೀಟಾಗಿ ಬರುತ್ತೆ. ತುಂಬಾ ಜನ ಹೇಳ್ತಾರೆ ತುಂಬಾ ದಪ್ಪ ಬರುತ್ತೆ ನಾನು ಮಾಡಿದ್ರೆ, ಮತ್ತೆ ಕಿತ್ತು ಕಿತ್ತು ಹೋಗುತ್ತೆ ಅಂತ. ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತೆಳ್ಳಕ್ಕೂ ಇದೆ, ಕ್ರಿಸ್ಪಿ ಆಗಿದೆ, ಟೇಸ್ಟಿಯಾಗೂ ಇರುತ್ತೆ. ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಮರೀದೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿ, ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.